ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಆದ್ರೆ ಏನ್ ಹೇಳ್ಬೇಕು, ಹೇಗೆ ಹೇಳ್ಬೇಕು ಅಂತ ಗೊತ್ತಾಗ್ತಿಲ್ಲ. ಅಮೋರೆ, ನೀವು ನನ್ನ ಹತ್ರ ಮಾತಾಡ್ಬೇಕಾ? ಆಯ್ತು, ಹೇಳಿ. ನಾನು ಏನ್ ಮಾಡ್ಬೇಕು ಅಂತ ಹೇಳಿ. ಶಂಕ್ರು, ಡಾಕ್ಟರ್ ಅವಾಗ್ಲೇ ಟೆಸ್ಟ್ ಮಾಡಿದ್ರಲ್ಲ, ಅದೇನೋ ಏನೇನೋ ಅಂತ ಹೇಳ್ತಿದ್ರು. ಇದೆಲ್ಲ ಕೇಳ್ತಿದ್ರೆ ನನಗೆ ಭಯ ಆಗ್ತಿದೆ ಶಂಕ್ರು. ನೀವು ಹೆದರ್ಕೊಳ್ಳೋದಾ? ಛೆಛೆ, ಹೀಗೆಲ್ಲ ಮಾತಾಡ್ಬಿಡಿ ಅಮೋರೆ. ನೋಡಿ, ನಿಮ್ಗೆ ತುಂಬಾ ಒಳ್ಳೆ ಮನ್ಸಿದೆ. ನೀವು ತುಂಬಾ ಒಳ್ಳೆಯವರು. ನಿಮ್ಗೆಲ್ಲ ಒಳ್ಳೇದೇ ಆಗತ್ತಮ್ಮೋರೆ. ಅಷ್ಟೇನಾ? ಬೇರೆ ಏನೂ ಇಲ್ಲ ಅಲ್ವಾ? ಅಮ್ಮೋರೆ, ಹೇಳಿ, ನಾನೇನ್ ಮಾಡ್ಬೇಕು ಹೇಳಿ. ನಾನೀಗ ಒಳಗಡೆ ಹೋಗ್ತಾ ಇದ್ದೀನಿ. ಹೊರಗಡೆ ಬಂದ್ಮೇಲೆ ನನ್ನ ಮನಸ್ಥಿತಿ ಹೇಗಿರುತ್ತೆ, ಏನಾಗಿರುತ್ತೆ ಅಂತ ನಂಗೆ ಗೊತ್ತಿಲ್ಲ. ನನಗೊಂದು ವಿಶ್ ಮಾಡಲ್ವಾ ನೀನು? ಒಳ್ಳೇದಾಗ್ಲಿ ಅಂತ ಹೇಳಲ್ವಾ? ಅಮ್ಮೋರೆ, ಏನು ಅಂತ ಮಾತಾಡ್ತಿದ್ದೀರಾ? ನೋಡಿ, ನಿಮಗೆ ಯಾವಾಗ್ಲೂ ಒಳ್ಳೇದಾಗ್ಬೇಕು ಅಂತ ನಾನು ಬಯಸೋನು. ಅಮ್ಮೋರೆ, ನಿಮ್ಗೆ ಒಳ್ಳೇದಾಗತ್ತೆ. ನೀವಿವಾಗ ಒಳಗೆ ಹೋಗಿ ಆಚೆ ಬರ್ತೀರಲ್ಲ, ಅಷ್ಟೊಳಗೆ ನಿಮಗಿರೋ ಸಮಸ್ಯೆ ಎಲ್ಲನೂ ದೂರ ಆಗತ್ತೆ. ನನಗೆ ಗೊತ್ತು ಚಿನ್ನು, ನೀನು ಯಾವಾಗಲೂ ಒಳ್ಳೆದನ್ನೇ ಬಯಸೋದು ನನಗೆ ಅಂತ ನನಗೆ ಗೊತ್ತು. ನಾನು ಅಚ್ಚು ಅಲ್ಲ, ಶಾಂತಿ ಅಂತ ಹೇಳಬೇಕು ಅಂತ ನನಗನ್ನಿಸ್ತಿದೆ. ಅಮ್ಮೋರೆ, ಏನಾಯ್ತು ಅಮ್ಮೋರೆ? ಇಲ್ಲ, ನಾನು ಒಳಗಡೆ ಹೋಗಿ ಚೆನ್ನಾಗಿ ಬಂದ್ಬಿಡ್ತೀನಿ. ಆಮೇಲೆ ಅಮ್ಮೋರೆ, ನೀವು ಗುಣಮುಖರಾಗಿ ಹೊರಗೆ ಬರ್ತೀರಾ. ಆ ಕ್ಷಣದಿಂದ ನಾನು ಸಾಯೋವರೆಗೂ ಪ್ರತಿ ಮಂಗಳವಾರ ಆ ದೇವರಿಗೆ ತುಪ್ಪದ ದೀಪ ಹಚ್ತೀನಿ. ಇದನ್ನ ಹರಕೆ ಅಮ್ಮೋರೆ. ನೀವು ಧೈರ್ಯವಾಗಿ ಒಳಗೆ ಹೋಗ್ಬಿಟ್ಟು ಬನ್ನಿ. ಅಚ್ಚು, ಬಾ, ಡಾಕ್ಟರ್ ಬರೋ ಟೈಮ್ ಆಯ್ತು. ಹಾ, ಹೋಗೋಣ. ಏನೋ ಹೇಳ್ತಾ ಇದಾರೆ. ಯಾಕೋ ಇವ್ರು ಮಾತಾಡ್ಬೇಕಾದ್ರೆ ಶಾಂತಿನೇ ಮಾತಾಡ್ತಿರೋ ಆಗಿತ್ತು. ಹಾಗಾದ್ರೆ ಇದು ಶಾಂತಿನಾ? ಛೇ, ಇಲ್ಲ, ಅಚ್ಚುನೆ ಅಂತ ಅನ್ನಿಸ್ತಾ ಇದಾರೆ. ಏನೇ ಆಗ್ಲಿ, ಇವ್ರು ತುಂಬಾ ಒಳ್ಳೆಯವರು. ಇವ್ರಿಗೆ ಒಳ್ಳೇದೇ ಆಗ್ಬೇಕು. ಅಚ್ಚು, ಈಗ ನಾನು ಅರ್ಚನಾನ, ಶಾಂತಿನ? ಇಲ್ಲ, ನಾನು ಶಾಂತಿನೇ. ನನ್ನ ಶಾಂತಿ ನಿವಾಸದಲ್ಲಿ ಏನೋ ಸಮಸ್ಯೆ ನಡೀತಾ ಇದೆ. ನಿಶ್ಚಿತಾರ್ಥ ಮಾಡ್ಕೊಳ್ಳೋದಕ್ಕೂ ಸಿದ್ಧವಾಗಿದ್ದಾರೆ. ಅವಳಿಗೆ ತಾವೇ ಕೂತ್ಕೊಂಡು ತಿನ್ನಿಸ್ತಾ ಇದ್ರು. ಆ ಸುಶಾಂತಪ್ಪ ಯಾಕೆ ಈ ಡೈವರ್ಸ್ ಪೇಪರ್ನ ರೆಡಿ ಮಾಡ್ಕೊಂಡ್ರು ಗೊತ್ತೇ ಇಲ್ಲ. ನನ್ನ ಹತ್ರ ಡಿವೋರ್ಸ್ ತಗೊಳ್ಳೋದಕ್ಕೆ ಡಿವೋರ್ಸ್ ಪೇಪರ್ಸ್ಗಳನ್ನೆಲ್ಲ ರೆಡಿಯಾಗಿ ಇಟ್ಕೊಂಡಿದ್ರು. ಯಾರವನು? ನನ್ನ ಯಾಕೆ ಇವರಿಂದ ದೂರ ಹೇಳ್ಕೊಂಡು ಹೋಗ್ತಿದ್ದ? ನನ್ನ ಯಾಕೆ ಕೊಲ್ಲೋದಕ್ಕಂತ ಕಲ್ಲೆತ್ಕೊಂಡ? ಇಡೀ ನಮ್ಮ ಕುಟುಂಬದ ಸುತ್ತ, ಅದರಲ್ಲೂ ನನ್ನ ಸುತ್ತಾನೆ ಏನೇನೋ ನಡೆದಿದೆ. ಈಗ ನಾನು ಶಾಂತಿನೇ ಆಗಿದ್ರು ಇನ್ನು ಸ್ವಲ್ಪ ದಿನ ಶಾಂತಿ ಅಲ್ಲ ಅನ್ನೋ ರೀತಿನೇ ಇದ್ಬಿಡ್ಬೇಕು. ಈಗ ನಾನು ಶಾಂತಿ ಅಲ್ಲ, ಅರ್ಚನಾ. ಇನ್ನು ಮುಂದೆ ನಾನು ಅರ್ಚನಾ ಆಗಿ ವೀರಣ್ಣನ ತಂಗಿ ಅಚ್ಚು ಆಗಿನೇ ಇರಬೇಕು. ಈಗ ನನಗೆ ಹಳೆ ನೆನಪೆಲ್ಲ ಮತ್ತೆ ವಾಪಸ್ ಬಂದಿದೆ ಅನ್ನೋದನ್ನ ನನ್ನ ಸುತ್ತ ಇರೋ ಎಲ್ರಿಗೂ ನಿರೂಪಿಸ್ಬೇಕು. ಆದರೆ ಶಾಂತಿ ಆಗಲ್ಲ, ಅರ್ಚನಾಗೆ.
ನಿನ್ನ ಹೇಯ್, ನೀನು ಅವಳಾದ್ರೂ ಆಗಿರು ಇವಳಾದ್ರೂ ಆಗಿರು, ನೀನ್ ಯಾರೇ ಆಗಿದ್ರು ನಿನ್ ಬದುಕಕ್ ನಾನ್ ಬಿಡಲ್ಲ. ಮತ್ತೆ ಮತ್ತೆ ನನ್ನ ಜೀವನದಲ್ಲಿ ಬರ್ತಾನೆ ಇದೆಯಾ. ಒಂದ್ಸತಿ ಅಲ್ಲ, ಎಷ್ಟು ಪ್ಲಾನು. ನಿನ್ ಕತೆ ಮುಗಿಸ್ಬೇಕು ಅಂತ ನಾನು ಎಷ್ಟೆಲ್ಲ ಪ್ರಯತ್ನ ಪಟ್ಟೆ. ಛೇ, ನೀನೇನ್ ಬೂದಿಯಿಂದ ಹುಟ್ಟು ಬರೋ ಫೀನಿಕ್ಸ್ ಹಕ್ಕಿನೇನೆ. ನಿನ್ನಿಂದ ನನ್ನ ತಂದೆ ತಾಯಿ ನೇಣಲ್ಲಿ ತೂಗುದ್ರು. ಇಡೀ ಊರಿಗೂರೇ ಚೀತು ಅಂತ ನನಗೋಗಿದ್ರು. ಜೈಲಲ್ಲಿ ಕತ್ಲು ಕೋಣೆಲಿ ಕಾಲ ಕಳ್ತಿದ್ದೀನಿ. ಹೊರಗೆ ಬಂದ್ಮೇಲೆ ನಿನ್ನ ಅಷ್ಟಿಷ್ಟು ಹುಡುಕಿಲ್ಲ. ಕೊನೆಗೂ ನೀನ್ ಸಿಕ್ತೆ. ನೀನೇ ಇಲ್ದಿರೋ ಹಾಗೆ ನಿನ್ ಜೀವನೂ ತೆಗ್ದೆ. ಇಷ್ಟೆಲ್ಲ ಮಾಡಿದ್ಮೇಲೂ ನೆಮ್ಮದಿಯಾಗಿರೋಣ ಅಂತ ಅಂದ್ರೆ ಮತ್ತೆ ಮತ್ತೆ ನನ್ನ ಕಣ್ಮುಂದೆ ಕಾಣಿಸ್ಕೊತಾನೆ ಇದೆಯಾ. ನೀನ್ ಯಾವ ರೂಪದಲ್ಲಾದ್ರೂ ಇರು, ನಿನ್ನ ನಾನು ಸುಮ್ಮನೆ ಬಿಡಲ್ಲ ಬಿಡಲ್ಲ. ಅಚ್ಚು, ಏನಾಯ್ತು? ಯಾರು ನೀವು?